ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಶ್ರೇಯಸ್ಸಾಧನವೇನು ಎಂಬುದನ್ನು ತಿಳಿಸಿದುದು ಎಂಬ 293ನೆಯ ಅಧ್ಯಾಯಕ್ಕೆ ಸ್ವಾಗತ. ತಾತ, ಶಾಸ್ತ್ರ ತತ್ವಗಳನ್ನು ತಿಳಿಯದೆ ಯಾವಾಗಲೂ ಸಂಶಯದಲ್ಲಿಯೇ ಮುಳುಗಿ ಆತ್ಮಜ್ಞಾನಕ್ಕೆ ಬೇಕಾದ ವ್ಯವಸಾಯವನ್ನು ಮಾಡದ ನನ್ನಂತಹವನಿಗೆ ಶ್ರೇಯಸ್ಸಿಗೆ ಮಾರ್ಗವಾವುದೋ ಅದನ್ನು ತಿಳಿಸು ಎನ್ನಲು ಭೀಷ್ಮನು ಹೇಳುತ್ತಾನೆ, ಕುಮಾರ, ಕೇಳು. ಯಾವಾಗಲೂ ತಂದೆ ತಾಯಿಗಳು ಮೊದಲಾದ ಗುರುಗಳ ಪೂಜೆ, ಹಿರಿಯರ ಸೇವೆ, ಗುರುಮುಖವಾಗಿ ಶಾಸ್ತ್ರಗಳನ್ನು ಕೇಳುವುದು, ಇವು ಮೂರೇ ಸ್ಥಿರವಾದ ಶ್ರೇಯಸ್ಸಿಗೆ ಕಾರಣಗಳೆನಿಸುವವು. ಇದೇ ವಿಷಯದಲ್ಲಿ ಹಿಂದೆ ಗಾಲವನಿಗೂ ದೇವರ್ಷಿಯಾದ ನಾರದನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ಅದನ್ನೇ ಹೇಳುವೆನು ಕೇಳು. ಒಮ್ಮೆ ಗಾಲವನೆಂಬ ಬ್ರಾಹ್ಮಣನು ತನ್ನ ಶ್ರೇಯಸ್ಸನ್ನು ಕೋರಿ ಮೋಹವನ್ನು ಶ್ರಮವನ್ನು ಜಯಿಸಿದವನು, ಜ್ಞಾನದಿಂದ ಯಾವಾಗಲೂ ತೃಪ್ತಿ ಹೊಂದಿದವನು, ಆತ್ಮಜ್ಞನು ಆದ ನಾರದನ ಬಳಿಗೆ ಹೋಗಿ ಆ ದೇವರ್ಷಿಯನ್ನು ಕುರಿತು, ಓ ಮಹಾತ್ಮ, ಲೋಕದಲ್ಲಿ ಯಾವ ಗುಣಗಳಿಂದ ಮನುಷ್ಯನು ಸಮಸ್ತ ಲೋಕಕ್ಕೂ ಸಮ್ಮತನೆನಿಸುವನೋ ಆ ಗುಣಗಳೆಲ್ಲ ನಿನ್ನಲ್ಲಿ ಸ್ಥಿರವಾಗಿ ನೆಲೆಗೊಂಡಿರುವವು. ನಿನ್ನಲ್ಲಿ ಈ ಗುಣಗಳಿರುವುದನ್ನು ನೋಡಿಯೇ ನನ್ನ ಸಂದೇಹ ಪರಿಹಾರಕ್ಕಾಗಿ ಬಂದೆನು. ಮೋಹವಶನಾಗದ ನೀನು ಚಿರಕಾಲದಿಂದ ಮೂಢರಾಗಿ ಲೋಕತತ್ವವನ್ನು ತಿಳಿಯಲಾರದ ನಮ್ಮಂಥವರಿಗೆ ಉತ್ತಮ ಜ್ಞಾನವನ್ನು ಉಪದೇಶಿಸಬಲ್ಲವನಾಗಿರುವೆ. ಶಾಸ್ತ್ರಗಳು ಜ್ಞಾನದಲ್ಲಿಯೂ ಹಾಗೆಯೇ ಕರ್ಮಗಳಲ್ಲಿಯೂ ಪ್ರವೃತ್ತಿಯನ್ನು ಹುಟ್ಟಿಸುವವು. ಇವೆರಡರಲ್ಲಿ ಯಾವುದನ್ನು ಮಾಡಬೇಕೆಂದು ನಿರ್ಣಯಿಸುವುದು ಅಸಾಧ್ಯವಾಗಿದೆ. ಆದುದರಿಂದ ಆ ನಿರ್ಣಯವನ್ನು ನೀನು ನನಗೆ ತಿಳಿಸಬೇಕು. ಓ ಮಹರ್ಷಿ, ಎಲ್ಲ ಆಶ್ರಮಗಳು ಬೇರೆ ಬೇರೆ ಆಚಾರಗಳನ್ನು ವಿಧಿಸುವವು. ಆ ಒಂದೊಂದು ವಿಧಿಗಳಲ್ಲಿಯೂ ಹೀಗೆ ಮಾಡುವುದು ಶ್ರೇಯಸ್ಕರವು, ಹಾಗೆ ಮಾಡುವುದು ಶ್ರೇಯಸ್ಕರವು ಎಂದು ಬೋಧಿಸುತ್ತಿರುವವು. ಎಲ್ಲ ಆಶ್ರಮಗಳು ಬೇರೆ ಬೇರೆಯಾಗಿದ್ದು ಶಾಸ್ತ್ರಗಳು ತಮ್ಮ ತಮ್ಮ ಪಕ್ಷವನ್ನು ಒತ್ತಿ ಹೇಳುವುದರಿಂದ ಆ ಆಶ್ರಮ ಧರ್ಮಗಳು ಹಲವು ವಿಧಗಳಾಗಿ ಹೋಗುತ್ತಿರುವವು. ಇದನ್ನೆಲ್ಲ ನೋಡಿ ಶಾಸ್ತ್ರ ಪ್ರಮಾಣವನ್ನೇ ಆಧರಿಸತಕ್ಕ ನಮಗೆ ಶ್ರೇಯಸ್ಸಿಗೆ ನಿಶ್ಚಯವಾದ ದಾರಿ ಏನೆಂದು ತಿಳಿಯುವುದು ಕಷ್ಟವಾಗಿದೆ. ಶಾಸ್ತ್ರವು ಹೀಗೆ ಭಿನ್ನ ಭಿನ್ನವಾಗಿಲ್ಲದೆ ಒಂದೇ ಆಗಿದ್ದ ಪಕ್ಷದಲ್ಲಿ ಆಗ ನಮಗೆ ಯಾವುದು ಶ್ರೇಯಸ್ಸೆಂದು ವ್ಯಕ್ತವಾಗುತ್ತಿದ್ದಿತು. ಶಾಸ್ತ್ರಗಳಲ್ಲಿ ಅಂತಹ ಹೊಂದಿಕೆ ಇಲ್ಲದೆ ಅವು ಅನೇಕ ಶಾಖೆಗಳಾಗಿದ್ದು ಅನೇಕ ವಿಧದಲ್ಲಿ ಬೋಧಿಸುವುದರಿಂದ ನಿಜವಾದ ಶ್ರೇಯಸ್ಸೇನು ಎಂಬುದು ಅದರಲ್ಲಿ ಬಹಳ ರಹಸ್ಯವಾಗಿ ಮುಚ್ಚಿಟ್ಟ ಹಾಗಿದೆ. ಅದನ್ನು ತಿಳಿಯುವುದು ಬಹಳ ಕಷ್ಟವೆಂದು ನನಗೆ ತೋರಿದೆ. ಓ ಮಹರ್ಷಿ, ನಿನ್ನಲ್ಲಿ ಮರೆಹೊಕ್ಕ ನನಗೆ ಅದರ ತತ್ವವನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ನಾರದನು, ಗಾಲವ, ನೀನು ಹೇಳಿದಂತೆ ಆಶ್ರಮಗಳು ಬೇರೆ ಬೇರೆ 4 ಬಗೆಯಾಗಿ ವಿಭಾಗಿಸಲ್ಪಟ್ಟಿವೆ. ನೀನು ಅವು ಒಂದೊಂದನ್ನು ಸೂಕ್ಷ್ಮ ಜ್ಞಾನದಿಂದ ಗಮನಿಸಿ ನೋಡುವವನಾಗು. ಆಯಾ ಆಶ್ರಮಗಳಲ್ಲಿ ಒಂದೊಂದು ವಿಷಯಗಳನ್ನು ಬೇರೆ ಬೇರೆಯಾಗಿ ನೋಡಿದರೆ ಅವೆಲ್ಲ ತಮ್ಮ ತಮ್ಮಲ್ಲಿ ವಿಹಿತಗಳಾದ ಉದ್ದೇಶಗಳು ಕೊನೆಗೆ ಒಂದಾಗಿಯೇ ಇರುವಂತೆ ಕಾಣಿಸುವವು. ಆದರೆ ಅವು ಬೋಧಿಸತಕ್ಕ ಧರ್ಮಗಳು ಮಾತ್ರ ಪರಸ್ಪರ ಭಿನ್ನವಾಗಿವೆ. ಯೋಗ್ಯರಾದ ಗುರುಗಳಿಂದ ಅವುಗಳನ್ನು ಚೆನ್ನಾಗಿ ಕೇಳಿ ತಿಳಿದು ವಿಮರ್ಶಿಸಬೇಕು. ಆಯಾ ಆಶ್ರಮಗಳ ಗುಣಗಳು, ಉದ್ದೇಶಗಳು ನಾನಾ ರೂಪವಾಗಿರುವುದನ್ನು ನೀನು ಚೆನ್ನಾಗಿ ವಿಮರ್ಶಿಸಿ ನೋಡು. ಅವೇನೋ ನಿಸ್ಸಂದೇಹವಾಗಿ ಪೂರ್ಣವಾದ ಇಷ್ಟವನ್ನು ಎಂದರೆ ಆತ್ಮಜ್ಞಾನವನ್ನು ಹೊಂದಿಸುವ ಹಾಗಿಲ್ಲ. ಜ್ಞಾನಿಗಳು ಅದರ ಉತ್ತಮ ಗತಿಯೇನು ಎಂಬುದನ್ನು ಕಂಡುಕೊಂಡಿರುವರು. ಮಿತ್ರರನ್ನು ಅನುಗ್ರಹಿಸುವುದು, ಶತ್ರುಗಳನ್ನು ನಿಗ್ರಹಿಸುವುದು, ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನು ಸಂಗ್ರಹಿಸುವುದು, ಇವು 3 ಶ್ರೇಯಸ್ಕರಗಳೆಂದು ವಿದ್ವಾಂಸರು ಹೇಳುವರು. ಪಾಪ ಕರ್ಮದಿಂದ ಹಿಂಜರಿಯುವುದು, ಯಾವಾಗಲೂ ಪುಣ್ಯಶೀಲನಾಗಿರುವುದು, ಸಜ್ಜನರೊಡನೆ ನ್ಯಾಯದಿಂದ ನಡೆಯುವುದು, ಇವು ಶ್ರೇಯಸ್ಕರಗಳೇ. ಇದರಲ್ಲಿ ಸಂದೇಹವಿಲ್ಲ. ಎಲ್ಲ ಭೂತಗಳಲ್ಲಿ ಮೃದುತ್ವವು, ತನ್ನ ನಡವಳಿಕೆಗಳಲ್ಲಿ ರುಜುತ್ವವು, ಇಂಪಾಗಿ ಮಾತನಾಡುವುದು, ಇವು ನಿಸ್ಸಂದೇಹವಾಗಿ ಶ್ರೇಯಸ್ಕರಗಳೇ. ದೇವತೆಗಳಿಗೂ ಪಿತೃಗಳಿಗೂ ಅತಿಥಿಗಳಿಗೂ ವಿಭಾಗಿಸಿ ಕೊಡುವುದು, ಭತ್ಯರನ್ನು ಕೈಬಿಡದೆ ಪಾಲಿಸುವುದು, ಇವು ನಿಸ್ಸಂಶಯವಾಗಿ ಶ್ರೇಯಸ್ಕರಗಳೇ. ಸತ್ಯವನ್ನು ನುಡಿಯುವುದು ಶ್ರೇಯಸ್ಕರವು. ಆದರೆ ಸತ್ಯವು ಯಾವುದು ಎಂಬುದನ್ನು ತಿಳಿಯುವುದು ಬಹಳ ಕಷ್ಟವು. ಯಾವುದು ಭೂತಗಳಿಗೆ ಅತ್ಯಂತ ಹಿತವೋ ಅದೇ ಸತ್ಯವೆಂದು ನನ್ನ ಮತವು. ಅಹಂಕಾರವಿಲ್ಲದಿರುವಿಕೆ, ಪ್ರಮಾದವನ್ನು ಅಡಗಿಸಿಡುವುದು, ಸಂತುಷ್ಟಿ,
ತನ್ನಷ್ಟಕ್ಕೆ ತಾನು ಬದುಕುವುದು, ಇವು ಸ್ಥಿರವಾದ ಶ್ರೇಯಸ್ಸೆನಿಸುವುದು. ಧರ್ಮ ವಿಧಿಯಿಂದ ವೇದಾಂಗಗಳನ್ನು ಅಧ್ಯಯನ ಮಾಡುವುದು, ಜ್ಞಾನ ವಿಷಯಗಳನ್ನು ತಿಳಿಯುವ ಶ್ರದ್ಧೆ, ಇವು ನಿಸ್ಸಂಶಯವಾಗಿ ಶ್ರೇಯಸ್ಕರಗಳೇ. ಶ್ರೇಯಸ್ಸನ್ನು ಕೋರುವವರು ಶಬ್ದ, ರೂಪ, ರಸ, ಗಂಧಗಳೆಂಬ ವಿಷಯಗಳನ್ನು ಅಧಿಕವಾಗಿಯಾಗಲಿ, ಅವುಗಳನ್ನು ಅನುಭವಿಸಬೇಕೆಂಬ ಆಸೆಯಿಂದಾಗಲಿ ಅನುಭವಿಸಬಾರದು. ರಾತ್ರಿ ಸಂಚರಿಸುವುದು, ಹಗಲು ನಿದ್ರೆ ಮಾಡುವುದು, ಸೋಮಾರಿತನ, ಚಾಡಿ ಹೇಳುವುದು, ಮದ, ವಿಷಯಗಳಲ್ಲಿ ಅತ್ಯಾಸಕ್ತಿ, ಪೂರ್ಣವಾಗಿ ಅವುಗಳ ಸಂಬಂಧವನ್ನೇ ತ್ಯಜಿಸುವುದು, ಇವೆಲ್ಲವೂ ಶ್ರೇಯಸ್ಸನ್ನು ಕೋರುವವರಿಗೆ ಪರಿತ್ಯಾಜ್ಯಗಳೇ. ಪರನಿಂದೆಯಿಂದ ತನ್ನ ಉತ್ಕರ್ಷವನ್ನು ಬಯಸಬಾರದು. ತನ್ನ ಗುಣಗಳಿಂದಲೇ ತಾನು ಇತರರಿಗಿಂತಲೂ ಮೇಲ್ಮೆಯನ್ನು ಸಂಪಾದಿಸಬೇಕು. ಕೇವಲ ನಿರ್ಗುಣರಾದ ಮನುಷ್ಯರು ಪ್ರಾಯಕವಾಗಿ ತಮ್ಮನ್ನು ತಾವೇ ಗೌರವಿಸಿಕೊಳ್ಳುತ್ತಾ ತಮ್ಮಲ್ಲಿ ಇರುವ ಲೋಪದಿಂದಲೇ ಇತರರಲ್ಲಿ ದೋಷಗಳನ್ನು ಆರೋಪಿಸುವರು. ಅಂತಹವರು ತಾವೇ ದೊಡ್ಡವರೆಂಬ ಅಭಿಪ್ರಾಯದಿಂದ ಗರ್ವಪಡುವರು. ಬೇರೆ ಯಾರು ಅವರ ಲೋಪಗಳನ್ನು ಕುರಿತು ಬಾಯೆತ್ತದೆ ಸುಮ್ಮನಿದ್ದ ಪಕ್ಷದಲ್ಲಿ ತಾವೇ ನಿಜವಾಗಿ ಗುಣವಂತರೆಂದು, ತಾವೇ ಮೇಲೆಂದು ತಿಳಿಯುವರು. ಪ್ರಾಜ್ಞನು, ಗುಣಶಾಲಿಯೂ ಆದವನು ಬೇರೆ ಯಾರನ್ನೂ ನಿಂದಿಸಬಾರದು, ತನ್ನನ್ನು ತಾನು ಹೊಗಳಿಕೊಳ್ಳಲೂ ಬಾರದು. ಇದರಿಂದ ಅವನಿಗೆ ನಿರಾಯಾಸವಾಗಿ ಮಹಾ ಯಶಸ್ಸು ಬರುವುದು. ಪುಷ್ಪಗಳು ತಾವು ಹೇಳಿಕೊಳ್ಳದೆ ತಮ್ಮ ಸುಗಂಧವನ್ನು ಹೊರಡಿಸುವವು. ಸೂರ್ಯನು ತನ್ನ ಪ್ರಕಾಶವನ್ನು ತಾನು ಹೊಗಳಿಕೊಳ್ಳದೆ ಎಲ್ಲರಿಗೂ ಬೆಳಕನ್ನು ಕೊಡುವನು. ಇದೇ ವಿಧವಾಗಿ ಸ್ವಬುದ್ಧಿಯಿಂದ ದೋಷಗಳನ್ನು ದೂರೀಕರಿಸಿ ತಮ್ಮ ಗುಣಗಳನ್ನು ತಾವಾಗಿ ಪ್ರಕಾಶಪಡಿಸಿಕೊಳ್ಳದೆ ಇರತಕ್ಕವರೇ ಲೋಕದಲ್ಲಿ ಉತ್ತಮ ಕೀರ್ತಿಯಿಂದ ಪ್ರಕಾಶಿಸುವರು. ಮೂರ್ಖನು ತನ್ನನ್ನು ತಾನು ಹೊಗಳಿಕೊಳ್ಳುವುದರಿಂದ ಎಂದಿಗೂ ಪ್ರಕಾಶಕ್ಕೆ ಬರುವುದಿಲ್ಲ. ವಿದ್ಯೆಯು ಗುಣವೂ ಉಳ್ಳ ಮನುಷ್ಯನನ್ನು ಗುಹೆಯಲ್ಲಿ ಬಚ್ಚಿಟ್ಟರು ಅವನ ವಿದ್ಯೆಯು ಗುಣವು ಪ್ರಕಾಶಕ್ಕೆ ಬಾರದೇ ಇರವು. ಕೆಟ್ಟ ಮಾತನ್ನು ಎಷ್ಟೇ ಗಟ್ಟಿಯಾಗಿ ಕೂಗಿ ಹೇಳಿದರೂ ಕಾಲಕ್ಕೆ ಹೊರತು ಆಮೇಲೆ ಸ್ವಲ್ಪ ಹೊತ್ತಿನೊಳಗಾಗಿ ಅವು ಮರೆಗೊಳ್ಳುವವು. ಒಳ್ಳೆ ಮಾತನ್ನು ಮೆಲ್ಲಗೆ ಹೇಳಿದರೂ ಅದು ಸ್ಥಿರವಾಗಿ ಪ್ರಕಾಶಿಸುತ್ತಲೇ ಇರುವುದು. ಸೂರ್ಯನು ತನ್ನ ಸೂರ್ಯಕಾಂತ ಶಿಲೆಯಲ್ಲಿ ಅಗ್ನಿ ರೂಪವನ್ನು ತೋರಿಸುವ ಹಾಗೆ ಮೂಢರ ಮತ್ತು ಗರ್ವಿಷ್ಠರ ನಿಸ್ಸಾರವಾದ ಬರೀ ಮಾತುಗಳು ಅವರ ಮನಸ್ಸಿನ ನೀಚತ್ವವನ್ನೇ ತೋರಿಸುವವು. ಆದುದರಿಂದ ಸಜ್ಜನರು ನಾನಾ ವಿಧದಿಂದ ಪ್ರಜ್ಞೆಯನ್ನೇ ಹುಡುಕುವರು. ಪ್ರಜ್ಞಾ ಲಾಭವೇ ಪ್ರಾಣಿಗಳಿಗೆ ಉತ್ತಮ ಲಾಭವೆಂದು ನನಗೆ ತೋರಿದೆ. ಇನ್ನೊಬ್ಬರು ತನ್ನನ್ನು ಕೇಳದಿರುವಾಗ ತಾನಾಗಿ ಮುಂದೆ ಬಿದ್ದು ಮಾತನಾಡಬಾರದು. ತನ್ನನ್ನು ಅನ್ಯಾಯವಾಗಿ ಪ್ರಶ್ನೆ ಮಾಡಿದಾಗಲೂ ಬಾಯಿ ತೆರೆಯಬಾರದು. ತನಗೆ ಎಷ್ಟೇ ತಿಳುವಳಿಕೆಯೂ ಬುದ್ಧಿಯೂ ಇದ್ದರೂ ತನ್ನನ್ನು ಕೇಳುವವರೆಗೂ ಬಾಯೆತ್ತದೆ ಜಡನಂತೆ ಸುಮ್ಮನೆ ಕುಳಿತಿರಬೇಕು. ಧರ್ಮ ನಿರತರು, ಧಾತೃಗಳು ತಮ್ಮ ಸ್ವಧರ್ಮದಲ್ಲಿ ಆಸಕ್ತರು ಆದ ಸಾಧುಗಳೊಡನೆಯೇ ಸಂಸರ್ಗ ಮಾಡಬೇಕು. ವರ್ಣಾಶ್ರಮ ಧರ್ಮಗಳು ತಾರುಮಾರಾಗಿ ಕದಲಿದ್ದ ಸ್ಥಳದಲ್ಲಿ ವಾಸಿಸಬಾರದು. ಹೊಟ್ಟೆ ಹೊರೆಯುವುದಕ್ಕಾಗಿ ಸಿಕ್ಕಿದ ಕೆಲಸಕ್ಕೆ ಕೈಯಿಕ್ಕಬಾರದು. ದೊರೆತುದರಲ್ಲಿ ತೃಪ್ತನಾಗಿರತಕ್ಕವನು ಲೋಕದಲ್ಲಿ ಬದುಕುತ್ತಲೇ ಇರುವನು. ಹೀಗಿರುವಾಗ ಪುಣ್ಯಶಾಲಿಗಳ ನಡುವೆ ವಾಸ ಮಾಡುವುದು ಪುಣ್ಯವನ್ನು ತರುವುದು, ಪಾಪಿಗಳೊಡನೆ ವಾಸ ಮಾಡುವುದು ಪಾಪವನ್ನು ತರುವುದು. ನೀರು, ಅಗ್ನಿ, ಚಂದ್ರ ಕಿರಣಗಳು ಇವು ಸ್ಪರ್ಶ ಮಾತ್ರದಿಂದಲೇ ತಮ್ಮ ಶೀತೋಷ್ಣ ಗುಣವನ್ನು ತೋರಿಸುವಂತೆ ಪಾಪ ಪುಣ್ಯಗಳ ಸ್ಪರ್ಶ ಮಾತ್ರವೂ ಕೂಡ ಸುಖ ದುಃಖಗಳನ್ನು ತಂದೊಡ್ಡುವವು. ಯಜ್ಞ ಶೇಷವನ್ನು ಭುಜಿಸತಕ್ಕವರು ಅದರಲ್ಲಿ ಬೇರೆ ಯಾವ ನ್ಯೂನತೆಯನ್ನು ನೋಡದೆ ಆದರದಿಂದ ಭುಜಿಸುವರು. ಹಾಗಿಲ್ಲದೆ ತಮಗೆ ಲಭಿಸಿದುದರಲ್ಲಿ ರುಚಿಯನ್ನು ಸುಖವನ್ನು ನೋಡತಕ್ಕವರು ಕರ್ಮಬದ್ಧರೆಂದೇ ತಿಳಿ. ಆತ್ಮಜ್ಞಾನವನ್ನು ತಿಳಿಯಬೇಕೆಂಬ ಆಸೆಯಿದ್ದರೂ ಅದನ್ನು ಗೌರವಪೂರ್ವಕವಾಗಿ ಗುರುವಿನಿಂದ ಕೇಳದ ಶಿಷ್ಯರಿಗೆ ಬ್ರಾಹ್ಮಣನು ಎಲ್ಲಿ ಧರ್ಮವನ್ನು ಉಪನ್ಯಸಿಸುವನೋ ಅಂತಹ ಪ್ರದೇಶವನ್ನು ಆತ್ಮವಂತನಾದವನು ಒಡನೆಯೇ ಬಿಟ್ಟು ಹೋಗಬೇಕು. ಯಾವ ಸ್ಥಳದಲ್ಲಿ ಗುರು ಶಿಷ್ಯರ ಸಂಬಂಧವು ಶಾಸ್ತ್ರೀಯವಾಗಿಯೂ ಹೊಂದಿಕೆಯಾಗಿಯೂ ಎಚ್ಚರದಿಂದಲೂ ನಡೆಯುವುದೋ ಅಂತಹ ಸ್ಥಳವನ್ನು ಯಾವನು ಬಿಡಬಾರದು. ನಿರ್ದೋಷಿಗಳಾದ ಪ್ರಾಜ್ಞರಲ್ಲಿ ಇಲ್ಲದ ದೋಷಗಳನ್ನು ಆರೋಪಿಸುವವರು ಎಲ್ಲಿರುವರೋ ಅಂತಹ ಸ್ಥಳದಲ್ಲಿ ಆತ್ಮಗೌರವವನ್ನು ಕೋರತಕ್ಕ ಯಾವ ಪಂಡಿತನು ತಾನೇ ವಾಸಿಸುವನು. ಧರ್ಮ ಮರ್ಯಾದೆಗಳಿಗೆ ಭಂಗವನ್ನು ತರತಕ್ಕ ಲುಬ್ಧರು ಎಲ್ಲಿರುವರೋ ಅಂತಹ ಸ್ಥಳವನ್ನು ಬೆಂಕಿ ತಗುಲಿದ ಬಟ್ಟೆಯನ್ನು ಹೇಗೋ ಹಾಗೆ ಬಿಟ್ಟು ಬಿಡಬೇಕು. ಧರ್ಮಶೀಲರು, ನಿರ್ಮತ್ಸರರು ಆದ ಸಾಧುಗಳು ನೆಲೆಸಿರತಕ್ಕ ಸ್ಥಳವನ್ನೇ ಯಾವಾಗಲೂ ಆಶ್ರಯಿಸಬೇಕು. ಧನಾರ್ಜನೆಗಾಗಿಯೇ ಧರ್ಮವನ್ನು ನಡೆಸತಕ್ಕ ಜನರಿರುವ ಸ್ಥಳದಲ್ಲಿ ಇರಬಾರದು. ಅದು ಪಾಪಿಗಳು ಸೇರತಕ್ಕ ಸ್ಥಳವೇ.
ತಮ್ಮ ಜೀವಿಕೆಗಾಗಿ ಪಾಪಕರ್ಮಗಳನ್ನು ಮಾಡತಕ್ಕ ಜನರಿರುವ ಅಂತಹ ಸ್ಥಳಗಳನ್ನು ಸರ್ಪವು ಸೇರಿಕೊಂಡ ಮನೆಯನ್ನು ಹೇಗೋ ಹಾಗೆ ಬಿಟ್ಟು ಹೋಗಬೇಕು. ತನ್ನ ಶ್ರೇಯಸ್ಸನ್ನು ಕೋರತಕ್ಕವನು ಮುಂದೆ ತೀವ್ರ ದುಃಖಕ್ಕೆ ಕಾರಣವಾದ ಕರ್ಮಗಳನ್ನು ಮೊದಲೇ ಬಿಟ್ಟು ಬಿಡಬೇಕು. ಯಾವ ದೇಶದಲ್ಲಿ ರಾಜನು ಅವನಿಂದ ಅಧಿಕಾರದಲ್ಲಿ ನಿಯಮಿಸಲ್ಪಟ್ಟ ಪುರುಷರು ಸಮವಾದ ಅಧಿಕಾರ ಸ್ವಾತಂತ್ರ್ಯವನ್ನು ವಹಿಸುವರೋ, ಯಾವ ಸ್ಥಳದಲ್ಲಿ ಗೃಹಸ್ಥರು ಮನೆಗೆ ಬಂದ ಬಂಧುಗಳಿಗೂ ಅತಿಥಿಗಳಿಗೂ ಭೋಜನವನ್ನು ಇಡುವ ಮೊದಲೇ ಭುಜಿಸುವರೋ, ಅಂತಹ ದೇಶವನ್ನು ಸಾಧುವಾದವನು ಒಡನೆಯೇ ಬಿಟ್ಟು ಹೋಗಬೇಕು. ಯಾವ ದೇಶದಲ್ಲಿ ಶ್ರೋತ್ರಿಯರಾದ ಬ್ರಾಹ್ಮಣರು, ಧರ್ಮಶೀಲರು, ಯಜ್ಞಶೀಲರು ತಮ್ಮ ತಮ್ಮ ಧರ್ಮಗಳನ್ನು ಸರಿಯಾಗಿ ನಡೆಸುತ್ತಾ ಬರುವರೋ, ಅಂತಹ ದೇಶವನ್ನು ಬಿಡದೆ ಅಲ್ಲಿಯೇ ವಾಸ ಮಾಡಬೇಕು. ಶ್ರೋತ್ರಿಯರಿಗೂ ಯಜ್ಞಶೀಲರಿಗೂ ಎಲ್ಲಿ ಮೊದಲು ಭೋಜನವಿಡಲ್ಪಡುವುದೋ ಆ ಸ್ಥಳದಲ್ಲಿ ವಾಸ ಮಾಡಬೇಕು. ಎಲ್ಲಿ ಸ್ವಾಹಾಕಾರಗಳು, ಸದಾಕಾರಗಳು, ವಷಟ್ಕಾರಗಳು ಯಾವಾಗಲೂ ಸ್ಪಷ್ಟವಾಗಿ ಕಿವಿಗೆ ಬೀಳುತ್ತಿರುವವು, ಅಲ್ಲಿ ನಿರ್ವಿಚಾರವಾಗಿ ವಾಸ ಮಾಡಬಹುದು. ಎಲ್ಲಿ ಬ್ರಾಹ್ಮಣರು ತಮಗೆ ಬದುಕಿಲ್ಲದುದಕ್ಕಾಗಿ ಅಯೋಗ್ಯ ಕರ್ಮಗಳನ್ನು ನಡೆಸುವರೋ, ಅಂತಹ ದೇಶವನ್ನು ವಿಷಮಿಶ್ರವಾದ ಮಾಂಸವನ್ನು ಹೇಗೋ ಹಾಗೆ ತ್ಯಜಿಸಬೇಕು. ಇತರರು ಕೇಳುವುದಕ್ಕೆ ಮೊದಲೇ ಅವರ ಕೋರಿಕೆಗಳನ್ನು ಪ್ರೀತಿಯಿಂದ ಈಡೇರಿಸತಕ್ಕ ಜನರು ಎಲ್ಲಿರುವರೋ, ಅಲ್ಲಿ ಶ್ರೇಯಸ್ಕಾಮಿಯಾದವನು ನಿರಾತಂಕವಾಗಿ ವಾಸಿಸಬಹುದು. ದುರ್ಜನರಿಗೆ ದಂಡವು, ಸಾಧುಗಳಿಗೆ ಸತ್ಕಾರವು ನಡೆಯುವ ಕಡೆಯಲ್ಲಿ ಸಾಧುಗಳು ವಾಸ ಮಾಡಬೇಕು. ಯಾವ ದೇಶದಲ್ಲಿ ರಾಜನು ಧರ್ಮದಲ್ಲಿ ನಿತ್ಯಾಸಕ್ತನಾಗಿ ಕಾಮಗಳನ್ನು ತ್ಯಜಿಸಿ ಕೋಶವನ್ನು ವೃದ್ಧಿಗೊಳಿಸುತ್ತಿರುವನು, ಮತ್ತು ಎಲ್ಲಿ ರಾಜನು ದಾಂತರಲ್ಲಿ ಕೋಪವನ್ನು, ಸಾಧುಗಳ ವಿಷಯದಲ್ಲಿ ಕೆಡುಕನ್ನು ನಡೆಸತಕ್ಕ ದುಷ್ಟರನ್ನು, ಲುಬ್ಧರನ್ನು ತೀವ್ರ ದಂಡನೆಗೆ ಗುರಿ ಮಾಡುವನೋ, ಅಂತಹ ದೇಶದಲ್ಲಿ ಸಾಧುಗಳು ನಿರ್ಭಯವಾಗಿರಬಹುದು. ಇಂತಹ ಸ್ವಭಾವವುಳ್ಳ ರಾಜರು ತಮ್ಮ ಪ್ರಜೆಗಳಿಗೆ ಕೈಬಿಟ್ಟು ಹೋದ ಶ್ರೇಯಸ್ಸನ್ನು ತಿರುಗಿ ಕೂಡಿಸಬಲ್ಲರು. ಓ ಗಾಲವ, ನೀನು ಶ್ರೇಯಸ್ಸಿಗೆ ಸಾಧನಗಳೇನೆಂದು ಕೇಳಿದುದರಿಂದ ಅವನ್ನು ಸಂಗ್ರಹವಾಗಿ ನಾನು ನಿನಗೆ ತಿಳಿಸಿದೆನು. ಶ್ರೇಯಸ್ಸಿಗೆ ಮಾರ್ಗಗಳನ್ನು ಇಷ್ಟೇ ಎಂದು ನಿರ್ಣಯಿಸಿ ಹೇಳಲು ಸಾಧ್ಯವಿಲ್ಲ. ತನ್ನ ಜೀವಯಾತ್ರೆಯಲ್ಲಿ ತಾನು ಹೇಳಿದ ರೀತಿಯಲ್ಲಿ ವರ್ತಿಸುತ್ತಾ ಎಲ್ಲ ಭೂತಗಳ ಹಿತದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ತನಗೆ ಇಷ್ಟ ಧರ್ಮಗಳನ್ನು ಆಚರಿಸುವುದರಿಂದ ಮನುಷ್ಯನಿಗೆ ಉತ್ತಮ ಶ್ರೇಯಸ್ಸು ಉಂಟಾಗುವುದು. ಇದು 293ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.